ಹಲೋ ನಮಸ್ತೆ ಎಲ್ರಿಗೂ. ಹೇಗಿದ್ದೀರಾ? ಇವತ್ತು ನನ್ನ ಮಗಳು ನಾಳೆ ಸ್ಕೂಲಿಗೆ ಬಿಟ್ಟು ಬರೋಣ ಅಂತ ಹೋಗ್ತಿದ್ದೀನಿ. ಅಲ್ಲೇ ಟೈಮ್ ಆಯಿತು, 10 ಗಂಟೆ ಆಯಿತು. ಹಾಗಾಗಿ ಅವಳಿಗೆ ಬಿಟ್ಟು ಬಂದು ಮನೆ ಕೆಲಸ ಮಾಡ್ಕೊಳ್ಳೋಣ ಅಂತ ಬಿಟ್ಟು ಬರ್ತಿದ್ದೀನಿ. ಅವಳು ಒಂದು 10 ನಿಮಿಷ ಕುತ್ಕೊ ಅಮ್ಮ ಅಂತಿದ್ಲು. ಹಾಗಾಗಿ ಅವಳ ಜೊತೆ ಒಂದು 5 ನಿಮಿಷ ಕುತ್ಕೊಂಡಿದ್ದು ಅವಳಿಗೆ ಬಾಯ್ ಮಾಡಿಬಿಟ್ಟು ಅಲ್ಲಿ ಸಾಂಬಾರು ಪೌಡ್ರು ಕೊಟ್ಟು ಯೂಸ್ ಮಾಡಲಿಕ್ಕಂತ ಅದನ್ನು ತಗೊಂಡು ಮನೆಗೆ ಬಂದು ನಾಳೆ ತಿಂಡಿಗೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ದೋಸೆಗೆ ನೆನೆಹಾಕೋಣ ಅಂಥೇಳಿ ದೋಸೆ ನೆನೆಹಾಕ್ತಿದ್ದೀನಿ. ನಾನಿಲ್ಲಿ 1-2 ಕಪ್ಪು ರೇಷನ್ ಅಕ್ಕಿ ಹಾಕ್ತಿದ್ದೀನಿ. 3 ಸ್ಪೂನು ಕಡಲೆಬೇಳೆ, 1-2 ಸ್ಪೂನು ಉದ್ದಿನಬೇಳೆ ಮತ್ತು ಒಂದು ಅರ್ಧ ಸ್ಪೂನು ಇಲ್ಲ 1/4 ಸ್ಪೂನಷ್ಟು ಮೆಂತ್ಯ ಹಾಕ್ತಾಯಿದ್ದೀನಿ. ಮೆಂತ್ಯ ಹಾಕ್ಬಿಟ್ಟು ಚೆನ್ನಾಗಿ ವಾಶ್ ಮಾಡಬೇಕು. ಅದು ರೇಷನ್ ಅಕ್ಕಿನಲ್ಲಿ ಪೌಡ್ರು ಜಾಸ್ತಿ ಇರುತ್ತೆ. ಹಾಗಾಗಿ ಅದೆಲ್ಲ ಹೋಗಬೇಕಂದ್ರೆ ಒಂದು 3 to 5 ಟೈಮ್ಸು ನೀಟಾಗಿ ತೊಳಿಬೇಕು. ಅಕ್ಕಿನ ತೊಳೆದ್ಬಿಟ್ಟು ನಾನು ಫಿಲ್ಟ್ರ್ ನೀರೇ ಹಾಕಿ ಇಡ್ತಾಯಿದ್ದೀನಿ. ಮತ್ತು ರಾತ್ರಿಗೆ ರುಬ್ಬೇಕಾದ್ರೆ ನಾನು ಮತ್ತೆ ನೀರು ಹಾಕೊಳ್ಳೋದಿಲ್ಲ. ನೆನೆ ಹಾಕಿ ಇಟ್ಟಿರ್ತೀನಲ್ಲ, ಅದೇ ನೀರಲ್ಲಿ ರುಬ್ಕೋತೀನಿ. ಹಾಗಾಗಿ ನಾನು ಇಲ್ಲಿ ಫಿಲ್ಟ್ರ್ ನೀರನ್ನ ಯೂಸ್ ಮಾಡ್ತಾಯಿದ್ದೀನಿ. ಇವಾಗ ನೆನೆ ಹಾಕಿ ಇಡ್ತಿದ್ದೀನಿ. ಇದಕ್ಕೆ ಅವಲಕ್ಕಿನೂ ಹಾಕಬೇಕು. ನಾನು ಇವಾಗಲೇ ನೆನೆ ಹಾಕೋದಿಲ್ಲ ಅವಲಕ್ಕಿ. ನೈಟು ರುಬ್ಬೇಕಾದ್ರೆ ಒಂದು 1/4 ಗಂಟೆ 20 ನಿಮಿಷ ಮುಂಚೆ ನೆನೆ ಹಾಕಿದರೆ ಆಯಿತು, ಅವಲಕ್ಕಿ ಬೇಗ ನೆನೆಯುತ್ತೆ. ಹಾಗಾಗಿ ನಾನು ಇವಾಗ ನೈಟು ರುಬ್ತಾ ಇದ್ದೀನಿ. ಹಾಗಾಗಿ ನೆನೆ ಇಡ್ತಾಯಿದ್ದೀನಿ ಅವಲಕ್ಕಿನ. ಇವಾಗ ಅವಲಕ್ಕಿ ಕೂಡ ವಾಶ್ ಮಾಡಿ ಚೆನ್ನಾಗಿ ಅದನ್ನು ಒಂದು 3-4 ಟೈಮ್ಸು ತೊಳೆದ್ಬಿಟ್ಟು ಬಸಿ ಹಾಕಿ ನೀರು ಹಾಕಿಟ್ರೆ ನೆನ್ಕೊಳ್ಳುತ್ತೆ. ನೆನೆ ಹಾಕಿಟ್ಟು ಇವಾಗ ಅದು ಕೂಡ ನೆಂದಿದೆ. ನಾನಿಲ್ಲಿ ಅಕ್ಕಿ ರುಬ್ಕೋತಾ ಇದ್ದೀನಿ. ಮಿಕ್ಸ್ ಮಾಡಿ ಇಟ್ಟಿರೋಂಥ ಅಕ್ಕಿ, ಬೇಳೆ, ಉದ್ದಿನಬೇಳೆ ಎಲ್ಲನೂ ಹಾಕಿ ಅವಲಕ್ಕಿನೂ ಹಾಕಿ ಸ್ವಲ್ಪ ನೀರು ಹಾಕ್ಬಿಟ್ಟು ನುಣ್ಣಗೆ ರುಬ್ಕೋಬೇಕು. ನಾನು ನೋಡಿ ಇಲ್ಲಿ ರುಬ್ಬಿದ್ದೀನಿ. ಇದು ಗಟ್ಟಿ ಇದೆ ಸ್ವಲ್ಪ. ಇದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡಿ ಇವಾಗಲೇ ನೈಟೇ ಮಿಕ್ಸ್ ಮಾಡಿ ಇಡಬೇಕು. ಬೆಳಗ್ಗೆ ನೀರು ಹಾಕಿದ್ರೆ ಮತ್ತು ದೋಸೆ ಅಷ್ಟು ನೀಟಾಗಿ ಬರೋಲ್ಲ. ಹಾಗಾಗಿ ಇವಾಗಲೇ ಎಷ್ಟು ಬೇಕೋ ನೀರು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕಿ ಉಪ್ಪನ್ನು ಕೂಡ ಇವಾಗಲೇ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅನ್ನ ಏನಾದರೂ ಮಿಕ್ಕಿದರೆ ನೈಟು ಅದು ಕೂಡ ಒಂದು ಸ್ವಲ್ಪ ಹಾಕ್ಕೋಬೋದು. ನಾನಿಲ್ಲಿ ಅನ್ನ ಏನು ಹಾಕ್ತಾಯಿಲ್ಲ. ಅಕ್ಕಿ, ಬೇಳೆ, ಅವಲಕ್ಕಿ ಅಷ್ಟೇ ಯೂಸ್ ಮಾಡ್ತಾಯಿದ್ದೀನಿ. ಹಾಗಾಗಿ ಇವಾಗ ಬೆಳಗ್ಗೆ ನೀವು ನೋಡ್ತಾ ಇರ್ಬೋದು ಚೆನ್ನಾಗಿ ಉಬ್ಬಿ ಬಂದಿದೆ ಹಿಟ್ಟು. ನೋಡಿ ಎಷ್ಟು ನೀಟಾಗಿ ಉಬ್ಬಿದೆ. ನಾನು ಇದರಲ್ಲಿ ಸೋಡಾ ಏನೂ ಯೂಸ್ ಮಾಡಿಲ್ಲ. ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಉಬ್ಬಿ ಬಂದಿದೆ ಹಿಟ್ಟು. ನಾನಿವಾಗ ದೋಸೆ ಹಾಕ್ತಾಯಿದ್ದೀನಿ. ಹಂಚು ಕಾಯ್ಲಿಕ್ಕೆ ಇಡಬೇಕು. ನಾನಿಲ್ಲಿ ಎಣ್ಣೆ ಯೂಸ್ ಮಾಡ್ತಾಯಿಲ್ಲ, ತುಪ್ಪ ಯೂಸ್ ಮಾಡ್ತಿದ್ದೀನಿ. ತುಪ್ಪ ಚೆನ್ನಾಗಿ ತಿಂತಾರೆ ನಮ್ಮ ಮನೇಲಿ. ತುಪ್ಪ ಅಂದರೆ ಇಷ್ಟ. ದೋಸೆಗೆ ತುಪ್ಪ ಹಾಕಿದರೆ ಅದು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಇವಾಗ ಹಂಚು ಚೆನ್ನಾಗಿ ಕಾದಿದೆ. ಸ್ವಲ್ಪ ನೀರು ಚಿಮುಕ್ಸ್ಬಿಟ್ಟು ಹಾಕಿ ರೌಂಡಿಗೆ ಮಾಡಿದರೆ ಆಯಿತು, ಬೇಗ ಆಗುತ್ತೆ. ಮತ್ತು ದೋಸೆ ಮೇಲೆ ಕೂಡ ನಾನು ತುಪ್ಪನೇ ಯೂಸ್ ಮಾಡ್ತಾಯಿದ್ದೀನಿ. ತುಪ್ಪ ಹಾಕೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಹಾಗಾಗಿ ತುಪ್ಪನೇ ಯೂಸ್ ಮಾಡ್ತಾಯಿದ್ದೀನಿ. ಒಂದು 5 ನಿಮಿಷಕ್ಕೆಲ್ಲ ಬೇಗ ಆಗಿಬಿಡುತ್ತೆ ದೋಸೆ. ಒಬ್ಬೊಬ್ಬರು ಹೇಗೆ ಮಾಡ್ತಾರೆ ಅಂದರೆ ಹಂಚು ಇಟ್ಟ ತಕ್ಷಣ ದೋಸೆ ಹಾಕ್ಬಿಡ್ತಾರೆ. ಹಂಗೆ ಮಾಡಬಾರ್ದು. ಹಂಗೆ ಮಾಡಿದರೆ ದೋಸೆ ನೀಟಾಗಿ ಬರೋಲ್ಲ. ಹಂಚು ಚೆನ್ನಾಗಿ ಕಾಯಬೇಕು. ಹಂಚು ಚೆನ್ನಾಗಿ ಕಾದಷ್ಟು ದೋಸೆ ನೀಟಾಗಿ ಬರ್ತವೆ. ನೋಡಿ ಇವಾಗ ಬಂದಿದೆ ದೋಸೆ, ಆಯಿತು, ರೋಸ್ಟ್ ಆಗಿದೆ. ನಮ್ಮ ಮಗಳಿಗೆ ರೋಸ್ಟ್ ಮಾಡಿದ್ರೇ ತುಂಬ ಇಷ್ಟ. ಹಾಗಾಗಿ ನಾನು ರೋಸ್ಟ್ ಮಾಡಿ ಕೊಡ್ತಾಯಿದ್ದೀನಿ ಅವಳಿಗೆ. ರೋಸ್ಟ್ ಮಾಡಿರೋ ದೋಸೆ ಅಂದರೆ ಚೆನ್ನಾಗಿ ತಿಂತಾಳೆ. ಹಾಗಾಗಿ ರೋಸ್ಟ್ ಮಾಡಿ ಕೊಡ್ತಾಯಿದ್ದೀನಿ. ನಾನು ದೋಸೆ ರೆಡಿ ಆಯಿತು. ನೀವೇ ನೋಡ್ತಿರ್ಬೋದು ತುಂಬ ಚೆನ್ನಾಗಿ ಬಂದಿದೆ ದೋಸೆ, ಗರಿ ಗರಿಯಾಗಿ. ನಾನು ಇದಕ್ಕೆ ಆಲೂಗೆಡ್ಡೆ ಪಲ್ಯ ಮಾಡಿದ್ದೀನಿ. ನನ್ನ ಚಿಕ್ಕ ಮಗಳಿಗೆ ಆಲೂಗೆಡ್ಡೆ ಪಲ್ಯ ಅಂದರೆ ತುಂಬ ಇಷ್ಟ. ದೋಸೆಗೆ ಕಾಂಬಿನೇಷನ್ ಅದೇ ಬೇಕು ಅವಳಿಗೆ. ಹಾಗಾಗಿ ಆಲೂಗೆಡ್ಡೆ ಪಲ್ಯ ಮಾಡಿದ್ದೀನಿ. ನೋಡ್ತಾ ಇರ್ಬೋದು ತಿಂದಿದ್ದಾಯಿತು. ಇವಾಗ ಆಟ ಆಡ್ತಿದ್ದಾರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.